ನಮಸ್ಕಾರ. ಸೋಲಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಮಹಾಶಿವರಾತ್ರಿ ಪಾಪನಾಶ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತಸಾಗರ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದರ್ಶನ ಪಡೆದು ಪುನೀತರಾದರು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಬೀದರ್ ವತಿಯಿಂದ ಬೆಳಗಾವಿಯಲ್ಲಿ ರಾಜ್ಯ ಸಾರಿಗೆ ಬಸ್ ಚಾಲಕನ ಮೇಲೆ ಹಲ್ಲೆ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದರು. ವಸತಿ ಹಕ್ಕು ಆಂದೋಲನ ಬೀದರ್ ವತಿಯಿಂದ ಗೋಡಂಪಳ್ಳಿ ಗ್ರಾಮದ ವಸತಿಹೀನರಿಗೆ ಸರ್ವೆ ನಂಬರ್ 15ರಲ್ಲಿಯೂ ಸರ್ಕಾರಿ ಜಮೀನಿನಲ್ಲಿ ನಿವೇಶನದ ಹಕ್ಕು ಪತ್ರ ಮಂಜೂರು ಮಾಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪ್ರಯಾಗರಾಜ್ ಅಪಘಾತ ಪ್ರಕರಣ ಗಾಯಾಳು ಹಾಗೂ ಮೃತರ ಕುಟುಂಬಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ. ಪತ್ರಕರ್ತ ಕಾಜಿ ಅಲಿಯುದ್ದೀನ್ ಅಲಿಬಾಬಾ ಅವರಿಗೆ ಪ್ರಸಕ್ತ ಸಾಲಿನ ಕರ್ನಾಟಕ ಉರ್ದು ಅಕಾಡೆಮಿಯ ಪ್ರಶಸ್ತಿ ಸಂದಿದೆ. ಆಕ್ಸಿಲೈಫ್ ಆಸ್ಪತ್ರೆಯಲ್ಲಿ ಪ್ರತಿ ಶನಿವಾರ ಮತ್ತು ರವಿವಾರ ಬಿಪಿ, ಶುಗರ್ ಇತರೆ ಉಚಿತ ತಪಾಸಣೆ. ಚಂದ್ರಕಾಂತ್ ಗದ್ಗಿ. ಸುದ್ದಿಯ ವಿವರಗಳು. ಮಹಾಶಿವರಾತ್ರಿ ಎಂದರೆ ದೇವಾದಿದೇವ ಮಹಾದೇವನ ಹುಟ್ಟುಹಬ್ಬ. ಭಾರತ ಹಾಗೂ ವಿದೇಶಗಳಲ್ಲಿ ಸಹ ಇಂದು ಶಿವನ ಆರಾಧನೆ, ಭಜನೆ, ಕೀರ್ತನೆ, ಪ್ರವಚನ ಇತ್ಯಾದಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಬೆಳಗ್ಗೆಯಿಂದಲೇ ಪ್ರಾರಂಭವಾಗುತ್ತವೆ. ಹಾಗಾಗಿ ನಾಡಿನ ಮುಕುಟಪ್ರಾಯ ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಶಿವನ ಆರಾಧನೆ ಇಂದು ಮಧ್ಯರಾತ್ರಿಯಿಂದಲೇ ಆರಂಭವಾಗಿದೆ. ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮನು ರಾವಣನ ಸಂಹಾರ ಮಾಡಿದ ಬಳಿಕ ಇಲ್ಲಿಗೆ ಬಂದು ಪಾಪನಾಶ ಕೆರೆಯಲ್ಲಿ ಮಿಂದಿದ್ದು ಇಲ್ಲಿಯ ಶಿವಲಿಂಗದ ದರ್ಶನ ಪಡೆದು ತನ್ನ ಪ್ರಾಯಶ್ಚಿತ ಮಾಡಿಕೊಂಡಿದ್ದನು ಎಂಬ ದೃಷ್ಟಾಂತವಿದೆ. ಈ ಲಿಂಗದ ದರ್ಶನ ಪಡೆದರೆ ಪಾಪವೆಲ್ಲ ಪರಿಹಾರ ಆಗುತ್ತದೆ ಎಂಬ ಭಾವವಿದ್ದು ಕಾರಣ ಈ ಮಂದಿರಕ್ಕೆ ಪಾಪನಾಶ ಲಿಂಗ ದೇವಸ್ಥಾನ ಎಂದು ಕರೆಯಲ್ಪಡುತ್ತದೆ. ಮಹಾಶಿವರಾತ್ರಿ ಬಂತೆಂದರೆ ಎಲ್ಲರಿಗೂ ನೆನಪಾಗುವುದು ಪಾಪನಾಶ ದೇವಸ್ಥಾನ. ಮಧ್ಯರಾತ್ರಿಯಿಂದಲೇ ಜನ ಪಾಪನಾಶ ಲಿಂಗ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿದ್ದರು. ಸರತಿ ಸಾಲಿನಲ್ಲಿ ನಿಂತು ಜನರು ಹರ ಹರ್ ಮಹಾದೇವ್ ಎಂಬ ಘೋಷಣೆ ಕೂಗುತ್ತಾ ಸಾಲಾಗಿ ದರ್ಶನ ಪಡೆದರು. ಇಲ್ಲಿ ಒಂದು ಗಮನಿಸಬೇಕಾದ ಸಂಗತಿ ಎಂದರೆ ಪ್ರತಿ ವರ್ಷ ಜನ ಹೆಚ್ಚು ದೇವರ ಆರಾಧನೆಗೆ ಅಣೆಯಾದರು. ದೇಶದಲ್ಲಿ ಕೊಲೆ, ಸುಲಿಗೆ, ಹಿಂಸೆ, ವ್ಯಭಿಚಾರ, ಅತ್ಯಾಚಾರ, ಶೋಷಣೆ, ವಿಕೃತ ಭಾವನೆ ಜಾಸ್ತಿಯಾಗುತ್ತದೆ. ಅಂದರೆ ಡಾಂಬಿಕ ಭಕ್ತಿಗೆ ಜನ ಜೋತು ಬೀಳುತ್ತಿರುವರೆಂಬ ಭಾವ ಎದ್ದು ಕಾಣುತ್ತಿದೆ. ಅದೇ ರೀತಿ ಪಾಪನಾಶಲಿಂಗ ದರ್ಶನಕ್ಕಾಗಿ ಮೊದಲು ಮಂದಿರ ಪರಿಸರದಲ್ಲಿ ಸರತಿ ಸಾಲು ನಿಂತಿದ್ದರು. ಆದರೆ ಈ ವರ್ಷ ಮಧ್ಯರಾತ್ರಿಯಿಂದಲೇ ಜನರು ಪಾಪನಾಶ ದೇವಸ್ಥಾನದ ಸ್ವಲ್ಪ ದೂರದಲ್ಲಿರುವ ಸಾಯಿಬಾಬಾ ಮಂದಿರ ಮುಂಭಾಗ ಸರತಿ ಸಾಲುಗಟ್ಟಿ ನಿಂತಿರುವುದನ್ನು ನೋಡಿದರೆ ಭಕ್ತರ ಸಂಖ್ಯೆ ದಿನೇ ಹೆಚ್ಚಾಗತೊಡಗಿದೆ. ದುರ್ದೈವದ ಸಂಕೇತವೆಂದರೆ ಪಾಪನಾಶ ಕುಂಡದಲ್ಲಿ ನೀರು ಬತ್ತಿ ಹೋಗಿವೆ. ಮೊದಲು ಕುಂಡದಲ್ಲಿ ಸ್ನಾನ ಮಾಡಿ ಪಾಪನಾಶನಿಗೆ ದರ್ಶನ ಪಡೆಯುತ್ತಿದ್ದಾರೆ. ಈ ಜಿಲ್ಲಾಡಳಿತದ ಬೇಜವಾಬ್ದಾರಿಯಿಂದ ಅದರ ಸುತ್ತ ಬೋರ್ವೆಲ್ಗಳು ಕೊರೆಯುತ್ತಿರುವುದರಿಂದ ಅಲ್ಲಿಯ ನೀರು ಒಣಗಿ ಹೋಗಿದ್ದು ಸತ್ಯ. ಸರತಿ ಸಾಲಿನಲ್ಲಿ ನಿಂತು ಜನರು ಹರ್ ಹರ್ ಮಹಾದೇವ್ ಎಂಬ ಘೋಷಣೆ ಕೂಗುತ್ತಾ ಸಾಲಾಗಿ ದರ್ಶನ ಪಡೆದರು. ಪಾಪನಾಶ ಮಂದಿರ ಅಲಂಕೃತಗೊಂಡು ಭಕ್ತರನ್ನ ಕೈಬೀಸಿ ಕರೆದಿತ್ತು. ಇಂದು ಸಾಕಷ್ಟು ಜನರು ಉಪವಾಸ ವ್ರತ ಮಾಡುವುದರಿಂದ ಭಕ್ತರ ಅನುಕೂಲಕ್ಕಾಗಿ ಅನೇಕ ಸಂಘಟನೆಗಳು ಹಣ್ಣು ಹಂಪಲು, ಸಾಬುದಾಣಿ, ಕಿಚಡಿ, ಬಗರ್ ಕಿಚಡಿ ಇತ್ಯಾದಿ ತಿಂಡಿ ತಿನಿಸುಗಳನ್ನು ಸಹ ಹಂಚಿದ್ದರು. ಒಟ್ಟಾರೆ ಬೀದರ್ನ ಪಾಪನಾಶ ದೇವಸ್ಥಾನ ಸಂಪೂರ್ಣ ಶಿವಮಯವಾಗಿದ್ದು ಸದ್ಯ. ಇಂದು ರಾತ್ರಿ ಇಡೀ ಶಿವರಾಧನೆ ಹಾಗೂ ಭಜನೆ ಜರುಗುತ್ತದೆ. ಭಕ್ತಾದಿಗಳು ಇಂದು ಮಧ್ಯರಾತ್ರಿಯವರೆಗೆ ಶಿವಲಿಂಗನ ದರ್ಶನ ಪಡೆಯುತ್ತಾರೆ. 12 ಜ್ಯೋತಿರ್ಲಿಂಗಗಳ ಪೈಕಿ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದಿನೇ ಸಣ್ಣದಾಗುತ್ತಾ ಸಾಗಿದ್ದರೆ ಪಾಪನಾಶ ಲಿಂಗ ಬೆಳೆಯುತ್ತಿದೆ ಎಂಬ ಕಲ್ಪನೆ ಇದೆ. ಹಾಗಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗಕ್ಕೂ ಪಾಪನಾಶ ದೇವಸ್ಥಾನಕ್ಕೂ ಲಿಂಕ್ ಇದೆ ಎಂಬ ಭಾವವಿದೆ.
ಬರ್ರಿ ಪ್ಲೀಸ್ ಸೈಡ್ ಆಗ್ರಿ ಸುಖನೆತ್ತ ಮಾಡೋಣ ಜಾಮ್ ಮಾಡ್ಬೇಡ ಹಿಂದ ಮುಟ್ಟು ದರ್ಶನ ಮಾಡ್ಬೇಡ್ರಿ ಹಿಂದ ಮುಟ್ರಿ ದರ್ಶನ ಮಾಡ್ಬೇಡ್ರಿ ಕೂಡ್ಬೇಡ್ರಿ ಕೂಡ್ ದರ್ಶನ ಮಾಡ್ಬೇಡ್ರಿ ಬರ್ರಿ ಅಕ್ಕ ಬರ್ರಿ ಈ ಕಡೆ ಬರ್ರಿ 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 ಹಾಕೋಣ ಆಯ್ತು ಬರ್ರಿ ಬರ್ರಿ ನಡ್ರಿ ಸರ್ ಬರ್ರಿ ಕೊರೆ ನಡ್ರಿ ಆಯ್ತಲ್ರಿ ನಡ್ರಿ ಬರ್ರಿ ಬರ್ರಿ ದರ್ಶನ ಮಾಡಿ ನಿಂದ ದರ್ಶನ ಮಾಡ್ರ ಬರ್ರಿ ಬರ್ರಿ ಜಾಮ್ ಆಗ್ತದೆ ನಡ್ರಿ ದರ್ಶನ ಮಾಡಿ ಮುಂದೆ ನಡ್ರಿ ಚಲೋ ಬರ್ರಿ ಬರ್ರಿ ಮುಂದೆ ಬರ್ರಿ ಬಟ ನಡಿ ಬಟ ಬರ್ರಿ ಆಯ್ತಾ ನಡ್ರಿ ಜಲ್ದಿ ಬರ್ರಿ ಮುಂಬರ್ರಿ ಓಡ್ಬೇಡ್ರಿ ಮೇಡಮ್ ಬರ್ರಿ ಶಿವರಾತ್ರಿ ಅನ್ನದ ಇದು 144ನೇ ವರ್ಷ ಮಹಾಕುಂಭ ಏನು ಅದ ಅದ್ರ ಪ್ರಕಾರ ಶಿವರಾತ್ರಿ ಎಂಬುದು ಒಂದು ಒಳ್ಳೆಯ ಉತ್ಸವ. ತುಂಬ ಜನ ಎಂಬುದು ತುಂಬ ಈ ಮಹಾಕುಂಭದಾಗ ಹೇಗೆ ಜನರ ಸಾಗರ ಬರ್ತಾಯಿದೆ ಅದೇ ರೀತಿ ಎಂಬುದು ಪಾಪನಾಶ್ ಟೆಂಪಲ್ಗೂ ಬರ್ತಾಯಿದೆ. ಇಲ್ಲಿ ಎಂಬುದು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಎ ಸಿ ಅವರಾಗಲಿ 2 ತಾಸು ಇಲ್ಲಿ ಬಂದು ಕುಂತು ಕಂಟ್ರೋಲ್ ಮಾಡಿದ್ದಾರೆ. ಅವ್ರು ರೆವೆನ್ಯೂ ಡಿಪಾರ್ಟ್ಮೆಂಟ್ದವ್ರು ಎಲ್ಲರೂ ಲೈನು ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಕಲರು ಈ ವರ್ಷ ಎಲ್ಲ ಹಚ್ಚಿದ್ದಾರೆ. ಮತ್ತೊಂದು ಟೆಂಟು, ಜನರಿಗೆ ಪ್ರಸಾದ, ಬಾಳೆಹಣ್ಣು ಎಲ್ಲ ಹಂಚ್ತಾ ಇದ್ದಾರೆ ಇಂಡಿವಿಜುವಲ್ ಅವರಾಗಿ. ಮತ್ತು ಇವತ್ತು ಮತ್ತೊಂದು ಹೊಸ ಕೆಲಸ ಅಂದರೆ ಏನು ಅಂತಂದ್ರೆ ಪಾತ್ವೇ ಅಂತಂದು ಸಪ್ರೇಟು ಧರಿಲಿಂದ ತೆಳಗವರೆಗೆ ರಾಜು ಚಿಂತಾಮಣಿ ಮುನ್ಸಿಪಲ್ ಕಮಿಷನರ್ ಕಲ್ತು ಅವ್ರು ಮಾಡಿದ್ದಾರೆ. ಅವ್ರಿಗೂ ನಾನು ಎಂಬತ್ತು ತುಂಬ ಧನ್ಯವಾದ ಹೇಳ್ತೇನೆ. ಈ ವರ್ಷದ ಶಿವರಾತ್ರಿ ಭಾಳ ಒಳ್ಳೆಯದು, ಮಹಾಕುಂಭದ ಶಿವರಾತ್ರಿ ಅಂತಂತ ಜನ ಅನ್ಕೋತಾ ಇದ್ದಾರೆ. ಅವ್ರು ದರ್ಶನ ಮಾಡಿದ್ದು ದೇವರ ಆಶೀರ್ವಾದ ತಗೊಳ್ತಾ ಇದ್ದಾರೆ. ಭಾರತ್ ನಾಟ್ಯಂ ಇರ್ತದ, ಭಜನ್ ಇದು ಹಾಸ್ಯ ಕಲಾಕಾರಿದ್ದಾರೆ, ಮತ್ತು ಜಾದೂಗಾರಿದ್ದಾರೆ, ಮತ್ತು ಭಜನ್ ಅಂದರೆ ರಾತ್ರಿ ಬೆಳಗ್ಗೆನೇ ಆಗಿಬಿಡ್ತದೆ. ಏನಾರ ಲಕ್ಷಾನು ಗುಟ್ಲೆ ಒಂದು 2 ಲಕ್ಷ ಜನ ಬಂದಿರ್ಬೇಕು. ರಾತ್ರಿ 12 ಗಂಟೆಲಿಂದ ಜನ 50 ಜನ ಸಾಗರ ಬರ್ತಾಯಿದೆ. ನಿನ್ನೆ ರಾತ್ರಿ 12:15ಲಿಂದ ಅಭಿಷೇಕ ಚಾಲೂ ಆಗಿದೆ. ಈ ವರ್ಷ ಮತ್ತೊಂದು ಭಸ್ಮ ಅಭಿಷೇಕನೂ ಮಾಡಿದ್ದಾಯ್ತು ಈ ವರ್ಷ 12 ಗಂಟೆಗೆ. ಸೊ ಈ ಒಳ್ಳೆ ಮತ್ತು ಹೊಸದಾಗಿ ಮಾಡ್ತಾಯಿದ್ದೀವಿ. ಮುಂದೆ ಬರೋ ದಿನ ಮತ್ತಿನ್ನ ಒಳ್ಳೆ ರೀತಿ ಸ್ವಲ್ಪ ಇನ್ನೂ ಡೆವಲಪ್ಮೆಂಟ್ ಮಾಡಿ ಮತ್ತಿನ್ನು ಜನರಿಗೆ ಸವಲತ್ತು ಯಾವ ಪ್ರಕಾರ ಬೇಕು, ನೀರು ಮತ್ತು ಲ್ಯಾವೆಟ್ರಿನು ಇರ್ಲಾಕ ಇದೆಲ್ಲ ಮಾಡ್ತಾಯಿದ್ದೀವಿ. ಟ್ರಸ್ಟ್ ವತಿಯಿಂದ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ಲಿಂದು ಭಾಳ ಸಹಯೋಗ ಕೊಟ್ಟಿದ್ದಾರೆ. ಎ ಸಿ ಅವರಾಗಲಿ, ಡಿ ಸಿ ಅವರಾಗಲಿ ಅಥವಾ ತಹಸೀಲ್ದಾರ್ ಆಗಲಿ, ಅವರು ಸಿಬ್ಬಂದಿಗಳು ತುಂಬ ಕೆಲಸ ಮಾಡ್ತಾಯಿದ್ದಾರೆ ನಿನ್ನ ರಾತ್ರಿಯಿಂದ. ಯಾಕೆ ವಾಲಂಟಿಯರ್ಸ್ ಇಲ್ಲದೇ ಕಂಟ್ರೋಲ್ ಆಗೋದಿಲ್ಲ. ಸೊ ಅವರೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ, ಅವರಿಗೆಲ್ಲ ನಾನು ಪಾಪನಾಶ್ ಮಹಾದೇವ್ ಟ್ರಸ್ಟ್ ವತಿಯಿಂದ ತುಂಬ ಹೃದಯದಿಂದ ಕೃತಜ್ಞತೆ ಅಂತ ನಾನು ಹೇಳ್ತೇನೆ. ಸೂಚಿತವಾದ ಕೆಲಸ ನಡೀತಾ ಇದೆ. ನಾಳೆ ಎಲ್ಲರಿಗೂ ಪ್ರಸಾದ ಇದೆ. ಮುಂಜಾನೆ 6 ಗಂಟೆಯಿಂದ ಚಾಲೂ ಆಗ್ತದೆ. ಪಂಡ್ರಾಪುರದಿಂದ ಜನ ಬಂದಾರ. ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ತೆಲಂಗಾಣ ಎಲ್ಲ ಕಡೆ ಜನಸಾಗರವೇ ಆಗಿದೆ ಇಲ್ಲಿ. ಹಾಗಾಗಿ ಇಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಬೆಳಗಾವಿಯಲ್ಲಿ ರಾಜ್ಯ ಸಾರಿಗೆ ಬಸ್ ಚಾಲಕನ ಮೇಲೆ ಹಲ್ಲೆ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಆಡಳಿತ ಭಾಷೆ ಕನ್ನಡಕ್ಕೆ ಪ್ರಾಧಾನ್ಯತೆ ನೀಡಬೇಕಿರುವುದು ಎಲ್ಲರ ಹೊಣೆ. ನಮ್ಮ ರಾಜ್ಯದಲ್ಲಿ ಕನ್ನಡ ಮಾತನಾಡಿ ಎಂದು ಹೇಳಿದ್ದಕ್ಕೆ ಹಲ್ಲೆ ನಡೆಸಿರುವುದು ದುರಂತ. ಮರಾಠಿ ಪುಂಡರು ಕನ್ನಡ ಭಾಷೆ
ಹಾಗೂ ನುಡಿಗೆ ಅವಮಾನ ಮಾಡಿದ್ದಾರೆ. ರಾಜ್ಯ ಬಸ್ಗಳಿಗೆ ಮಸಿ ಬಳಿದು ಅವಮಾನ ಮಾಡಿರುವುದಲ್ಲದೆ ಬಾಳೆಕುಂದ್ರಿ ಗ್ರಾಮದಲ್ಲಿ ನಿರ್ವಾಹಕ ಮಹಾದೇವ್ ಹುಕ್ಕೇರಿರವರ ಪ್ರಯಾಣಿಕರಿಗೆ ಕನ್ನಡದಲ್ಲಿ ಮಾತನಾಡಿ ಎಂದು ಹೇಳಿದ್ದಕ್ಕೆ ನಿರ್ವಾಹಕ ಹಾಗೂ ಚಾಲಕರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇದಲ್ಲದೆ ನಿರ್ವಾಹಕನ ಮೇಲೆ ಪೋಕ್ ಪ್ರಕರಣ ದಾಖಲಿಸಿದ್ದಾರೆ. ಈ ಕೂಡಲೇ ಮರಾಠಿ ಪುಂಡರ ವಿರುದ್ಧ ದೂರನ್ನ ದಾಖಲಿಸಿ ಗಡೀಪಾರು ಮಾಡಬೇಕೆಂದು ಹಾಗೂ ನಿರ್ವಾಹಕನ ಮೇಲೆ ಹಾಕಿದ ಸುಳ್ಳು ಪೋಕ್ಸ್ ಪ್ರಕರಣವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಖಜಾಂಚಿ ಪ್ರಕಾಶ್ ಬಗ್ದಲ್ಕರ್, ಜಿಲ್ಲಾ ಕಾರ್ಯಾಧ್ಯಕ್ಷರು ಜಗನ್ನಾಥ್ ಗೌಡ, ಗೌರವಾಧ್ಯಕ್ಷ ಸೈಯದ್ ನವಾಜ್, ಜಿಲ್ಲಾಧ್ಯಕ್ಷರು ಪೀಟರ್ ಚುಡುಗುಪ್ಪ, ಜಿಲ್ಲಾ ಸಹಾಯ ಕಾರ್ಯದರ್ಶಿ ಮೋಜೆಸ್ ಅನ್ದೂರ್, ತಾಲೂಕಾ ಅಧ್ಯಕ್ಷರು ಬೀದರ್ ದಕ್ಷಿಣ ಕ್ಷೇತ್ರ ನೀಲೇಶ್ ರಾಥೋಡ್, ಬೀದರ್ ದಕ್ಷಿಣ ಕ್ಷೇತ್ರ ತಾಲೂಕಾ ಉಪಾಧ್ಯಕ್ಷರು ಕರಣ್ ರಾಥೋಡ್, ಬೀದರ್ ದಕ್ಷಿಣ ಕ್ಷೇತ್ರ ತಾಲೂಕಾ ಉಪಾಧ್ಯಕ್ಷರು ಧನರಾಜ್ ಎನ್ಕೆ ಚಿಟ್ಟವಾಡಿ, ಸ್ವಾಮಿದಾಸ್ ಸೋರಳಿಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು. ಕನ್ನಡ ಮೇಲೆ ಹಾವಳಿ ನಡೆಸಿ ಎಂಎಸ್ ಪುಂಡರಿಗೆ, ಕನ್ನಡ ಮೇಲೆ ಅನ್ಯಾಯ ಮಾಡಿದ ಎಂಎಸ್ ಪುಂಡರಿಗೆ ಬೆಳಗಾವಿಯಲ್ಲಿ ಆಗಿರುವ ಬಾಳಕುಂದ್ರೆ ಗ್ರಾಮದಲ್ಲಿ ಬಸ್ ಚಾಲಕರ ಮತ್ತು ನಿರ್ವಾಹಕರ ಮೇಲೆ ಆಗಿರುವ ಮರಾಠಿಗರ ದೌರ್ಜನ್ಯದ ವಿರುದ್ಧ ದೂರವನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿ ದೂರವನ್ನು ನೀಡಿದ್ದೇವೆ. ತಾವು ಈ ಪದೇ ಪದೇ ನಮ್ಮ ಕನ್ನಡಿಗರ ಮೇಲೆ ಪದೇ ಪದೇ ಬಸ್ಸಿನ ಮೇಲೆ ಮಸಿ ಬಳಿಯೋದು, ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದು ಮಾಡ್ತಾಯಿದ್ದೀರಿ. ಇದು ಒಳ್ಳೆಯದಲ್ಲ. ತಾವು ತಮ್ಮ ರಾಜ್ಯದಲ್ಲಿ ಏನಾದರೂ ಮಾಡೋದು ತಮ್ಮ ರಾಜ್ಯದಲ್ಲಿ ಮಾಡ್ಕೋಬೇಕು. ನಮ್ಮ ರಾಜ್ಯದಲ್ಲಿ ಪದೇ ಪದೇ ಬಂದು ನಮ್ಮ ಬಸ್ ಚಾಲಕರು ಕನ್ನಡದಲ್ಲಿ ಮಾತಾಡಿದಂತೂ ಅಷ್ಟೇ ಹೇಳಿದ್ದಕ್ಕೆ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಅವರ ಮೇಲೆ ಪೋಕ್ಸೋ ಕೇಸನ್ನು ಅಲ್ಲಿ ದಾಖಲಾಗಿದೆ. ನಾವು ತಮಗೆ ವಿನಂತಿಸುವುದೇನೆಂದರೆ ಪದೇ ಪದೇ ನೀವು ಈ ಥರ ಕರ್ನಾಟಕದಲ್ಲಿ ಬಂದು ಈ ಥರ ಮಾಡೋದು ಒಳ್ಳೆಯದಿಲ್ಲ. ತಾವು ತಮ್ಮ ರಾಜ್ಯದಲ್ಲಿ ಮಾಡ್ಕೊಳ್ಳಿ, ಏನು ಮಾಡಬೇಕಾದು ಅದು. ಮತ್ತು ನೀವು ಪದೇ ಪದೇ ಇಲ್ಲಿ ಮಾಡಿದರೆ ನಾವು ಕನ್ನಡಿಗರು ಎಷ್ಟು ಶಾಂತಿಯಿಂದ ಇರ್ತೇವೆ ಅಷ್ಟೇ ನಾವು ಪೂರ ನಮ್ಮ ಹೋರಾಟವನ್ನು ರೋಡಿಗಿಳಿದು ಮಾಡೋಕ್ಕೂ ಹಿಂದೆ ಜರಗಲ್ಲ. ಮತ್ತು ನಾವು ಇದೇ ಥರ ಮುಂದಿನ ದಿನಮಾನಗಳಿದೆ. ಆದರೆ ನಾವು ಪೂರ ಇಡೀ ರಾಜ್ಯದಂತೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಕನ್ನಡಿಗರು ರೋಡಿಗಿಳಿದು ನಿಮ್ಮ ವಿರುದ್ಧ ಹೋರಾಟವನ್ನು ಇಳಿಬೇಕಾಗುತ್ತೆ ಎಂದು ವಿನಂತಿಸುತ್ತೇನೆ. ಈ ಪ್ರತಿಭಟನೆ ಕಾರಣ ನಮ್ಮ ಕರ್ನಾಟಕದಲ್ಲಿ ಆದಂಥ ಒಂದು ದೃಶ್ಯ ಎಂದು ನಾವು ನೋಡ್ತೇವೆ. ಯಾಕಂದರೆ ಪದೇ ಪದೇ ನಮ್ಮ ಕರ್ನಾಟಕದ ಜನತೆ ಮೇಲೆ ಕನ್ನಡಿಗರ ಮೇಲೆ ಆಗ್ತಕ್ಕಂಥ ಈ ಒಂದು ದೃಶ್ಯವನ್ನು ಕಂಡು ನಮ್ಮ ಪ್ರಸ್ತುತವಾದ ರಾಜ್ಯ ಸರ್ಕಾರ ಅಂದರೆ ನಮ್ಮ ಮುಖ್ಯಮಂತ್ರಿಗಳನ್ನು ನಿರ್ವಹಿಸಿ ಇದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಮತ್ತು ಪದೇ ಪದೇ ಆಗ್ತಕ್ಕಂಥ ಇವು ರಾಜ್ಯಗಳ ಒಂದು ವ್ಯತ್ಯಾಸ ಅಂದರೆ ಒಂದು ದುಸ್ಮಾರ್ಗ ಏನಂತಾರೆ ನಮ್ಮ ದೃಶ್ಯಗಳು ಕಂಡಲ್ಲಿ ನಮ್ಮ ಕನ್ನಡಿಗರ ಮೇಲೆ ಪದೇ ಪದೇ ಆಗ್ತಕ್ಕಂಥ ಈ ಒಂದು ಅನ್ಯಾಯವನ್ನು ಖಂಡಿಸ್ತೇವೆ. ಈಗಾಗಲೇ ನಾವು ಮೊನ್ನೆ ದಿವಸದಲ್ಲಿ ನೋಡ್ತೇವೆ ಬಾಳೆಕುಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಆದಂಥ ಒಂದು ದುರ್ಘಟನೆ. ಈ ದುರ್ಘಟನೆ ನಮ್ಮ ಕನ್ನಡಿಗರ ಮೇಲೆ ಆದಂಥ ಬಹಳ ಒಂದು ಅನ್ಯಾಯವಾದ ಆಗಿದೆ. ಅದಕ್ಕಾಗಿ ನಮ್ಮ KSRTC ಬಸ್ಸಿನ ಚಾಲಕರಿಗೂ ಹಾಗೂ ನಿರ್ವಾಹಕರಿಗೂ ಆದಂಥ ಅನ್ಯಾಯವನ್ನು ಸರಿಪಡಿಸ್ಕೊಳ್ಬೇಕು. ಮತ್ತು ಮುಂದೆ ಬರೆದಂಥ MES ಸಂಘಟನೆ ಮತ್ತು ಶಿವಸೇನಾ ಸಂಘಟನೆಯನ್ನು ಈ ಪದೇ ಪದೇ ಕರ್ನಾಟಕ ಮೇಲೆ ಒಂದು ಹೋರಾಟ ಮಾಡ್ತಾಯಿದೆ, ಅಂದರೆ ಪದೇ ಪದೇ ಕೆಣಕ್ತಾಯಿದೆ. ಅದಕ್ಕೆ ಸೂಕ್ತವಾದ ಒಂದು ಪಾಠವನ್ನು ಕಲಿಸಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇವೆ. ನಾವು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿನ ಪತ್ರವನ್ನು ಸಲ್ಲಿಸಿದ್ದೇವೆ. ಈಗ ಮುಂದೆ ಆಗ್ತಕ್ಕಂಥ ದಿನಗಳಲ್ಲಿ ಇಂಥದೇ ಘಟನೆಗಳು ಮುಂದುವರೆದರೆ ನಾವು ತಾಲೂಕಾ ಮತ್ತು ಜಿಲ್ಲಾ ಒಟ್ಟಿನಿಂದ ಇಡೀ ಕರ್ನಾಟಕದ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಹಿಂಜರಿಯೋದಿಲ್ಲ. ಈಗಾಗಲೇ ನಾವು ಬಾಳೆಕುಂದ್ರಿ ಬೆಳಗಾವಿಯಲ್ಲಿ ಹೋರಾಟ ನಡೀತಾ ಇದೆ. ಅದು ಕೂಡ ನಾವು ನಮ್ಮ ಜಿಲ್ಲೆ ವತಿಯಿಂದ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲೆಯ ಸಮಿತಿ ವತಿಯಿಂದ ನಮ್ಮ ಮುಖ್ಯಮಂತ್ರಿಯವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಈ ಮನವಿ ಪತ್ರವನ್ನು ಸ್ವೀಕರಿಸಿ ನಮ್ಮ ಕನ್ನಡದ ಜನತೆಗೆ, ಕನ್ನಡದ ರಕ್ಷಣೆಗೆ, ಕನ್ನಡದ ಒಂದು ಸಂಪತ್ತಿಗೆ ಒಂದು ಧಕ್ಕೆ ಆಗದಂತೆ ಇನ್ನು ನೋಡ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಜಿಲ್ಲಾಡಳಿತ ನೋಡ್ಕೊಳ್ಬೇಕು.
ವಸತಿ ಹಕ್ಕು ಆಂದೋಲನ ಬೀದರ್ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೀದರ್ ಪ್ರವಾಸಿ ಮಂದಿರದಿಂದ ಅಂಬೇಡ್ಕರ್ ವೃತ್ತ ಭಗತ್ ಸಿಂಗ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತಲುಪಿ ಮನವಿ ಪತ್ರ ಸಲ್ಲಿಸಲಾಯಿತು. ಗೋಡಂಪಳ್ಳಿ ಗ್ರಾಮದ ವಸತಿಹೀನರಿಗೆ ಸರ್ವೆ ನಂಬರ್ 15ರಲ್ಲಿಯೂ ಸರ್ಕಾರಿ ಜಮೀನಿನಲ್ಲಿ ನಿವೇಶನದ ಹಕ್ಕು ಪತ್ರ ಮಂಜೂರು ಮಾಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ನಮ್ಮ ಗ್ರಾಮದ ವಸತಿಹೀನರಿಗೆ ವಸತಿ ಸವಲತ್ತಿಗಾಗಿ ಸುಮಾರು 25 ಎಕರೆ ಜಮೀನು ಮಂಜೂರು ಮಾಡಿ ಆ ಜಮೀನು ಗ್ರಾಮದ ವಸತಿ ಸೌಕರ್ಯಕ್ಕೆ ಮೀಸಲಿರಿಸಿ ಸರ್ಕಾರ ಆದೇಶ ಹೊರಡಿಸಿ ಈ ಪಟ್ಟಿಯಲ್ಲಿರುವ ಅರ್ಹ ವಸತಿಹೀನರಿಗೆ ವಸತಿ ಮಂಜೂರು ಮಾಡಿ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿದ್ದರು. ಒಂದು ವೇಳೆ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಂಎಸ್ ಶಿರೋಮಣಿ ಅವರು ಮನವಿ ಪತ್ರ ಸಲ್ಲಿಸಿ ಮಾಧ್ಯಮದ ಜೊತೆ ಮಾತನಾಡಿ ಆಗ್ರಹಿಸಿದರು. ಗೋಡಂಪಳ್ಳಿ ಗ್ರಾಮದ ಸರ್ವೆ ನಂಬರ್ 15ರಲ್ಲಿ ಸುಮಾರು 158 ಎಕರೆ ಜಮೀನು ಲಭ್ಯವಿದ್ದು ಆ ಜಮೀನಿನಲ್ಲಿ ಸದ್ಯಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಕಾಲೇಜಿಗೆ 8 ಎಕರೆ ಜಮೀನು ಮಂಜೂರು ಮಾಡಲಾಗಿದೆ. ಮುರಾಜಿ ವಸತಿ ಶಾಲೆಗೆ 7 ಎಕರೆ ಜಮೀನು ಮಂಜೂರು ಮಾಡಲಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 2 ಎಕರೆ ಜಮೀನು ಮಂಜೂರು ಮಾಡಲಾಗಿದೆ. ಅಂಗವಿಕಲ ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ 7 ಎಕರೆ ಜಮೀನು ಮಂಜೂರಿ ಮಾಡಲಾಗಿದೆ. ಇನ್ನು ಹಲವಾರು ಯೋಜನೆಗಳಿಗೆ ಈ ಉಳಿದಿರುವ ಜಮೀನು ಮಂಜೂರು ಮಾಡುವ ಹವಣೆಯಲ್ಲಿದ್ದಾರೆ. ಒಂದು ವೇಳೆ ಈ ಜಮೀನು ಬೇರೆ ಬೇರೆ ಸರ್ಕಾರದ ಯೋಜನೆಗೆ ನಮ್ಮ ಊರಿನ ಜಮೀನು ಮಂಜೂರು ಮಾಡಿದ್ದರೆ ನಮ್ಮ ಗ್ರಾಮದ ವಸತಿಹೀನರಿಗೆ ಜಮೀನು ಲಭ್ಯವಿರುವುದಿಲ್ಲ. ನಮ್ಮ ಗ್ರಾಮದ ವಸತಿಹೀನರಿಗೆ 25 ಎಕರೆ ಮೀಸಲಿರಿಸಿ ಉಳಿದ ಜಮೀನು ಸರ್ಕಾರ ಯಾವುದೇ ಉದ್ದೇಶಕ್ಕೆ ಬಳಸಿದರೆ ನಮ್ಮ ಗ್ರಾಮದವರು ವಿರೋಧವಿಲ್ಲ. ಆದರೆ ನಮ್ಮ ಗ್ರಾಮದ ನಿವಾಸಿಗಳಿಗೆ ಮೋಸ ಮಾಡಿ ಇತರೆ ಯೋಜನೆಗಳಿಗೆ ಈ ಜಮೀನು ಮಂಜೂರು ಮಾಡುವಲ್ಲಿ ಸಮಸ್ತ ಗ್ರಾಮಸ್ಥರ ವಿರೋಧವಿದೆ. ಹಾಗಾಗಿ ಸರ್ಕಾರ ಮತ್ತು ಶಾಸಕರು ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ಗ್ರಾಮದ ವಸತಿಹೀನರ ಪಟ್ಟಿಯಲ್ಲಿರುವ ಎಲ್ಲ ಕುಟುಂಬಗಳಿಗೆ ಆದಷ್ಟು ಬೇಗನೆ ತಾವುಗಳು 25 ಎಕರೆ ಮೀಸಲಿಟ್ಟ ಎಲ್ಲ ಕುಟುಂಬಗಳಿಗೆ ವಸತಿ ಹಕ್ಕು ಪತ್ರ ನೀಡುವಂತೆ ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಎಂಎಸ್ ಶಿರೋಮಣಿ, ಸಂಜೀವ ರೆಡ್ಡಿ, ಸುಧಾಮಣಿ, ಚಿತ್ರ ಗಾಯಕ್ವಾಡ್ ಸೇರಿದಂತೆ ಗ್ರಾಮಸ್ಥರು ಸೇರಿದಂತೆ ಇತರರು ಇದ್ದರು. ನಮ್ಮ ಗ್ರಾಮ ನಮ್ಮ ಭೂಮಿ ನಮ್ಮ ಸುಮಾರು ಹೋರಾಟಗಳನ್ನು ನಾವು ಮಾಡಿದ್ವಿ ಸರ್. ಬಡವರಿಗೋಸ್ಕರ, ಕಾರ್ಮಿಕರಿಗೋಸ್ಕರ, ದಲಿತರು, ಮಹಿಳೆಯರು, ಮಕ್ಕಳು ಬಹಳಷ್ಟು ಎಲ್ಲೆಲ್ಲಿ ಅನ್ಯಾಯಗಳಾಗ್ತಾ ಇದ್ದಾವೆ ಅದರ ವಿರುದ್ಧವಾಗಿ ಹೋರಾಟ ಮಾಡಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಮ್ಮ ಹೋರಾಟದಿಂದ ಮಾಡ್ತಾಯಿದ್ದೀವಿ. ಈಗ ಇವತ್ತಿಂದ ಈ ಹೋರಾಟದ ಮುಖ್ಯ ಅಂಶ ಏನಂದರೆ ಗೋಡಂಪಳ್ಳಿ ಗ್ರಾಮ ತಾಲೂಕು ಜಿಲ್ಲೆ ಬೀದರ್. ಈ ಗ್ರಾಮದಲ್ಲಿ ಸುಮಾರು 15 ಸರ್ವೆ ನಂಬರಲ್ಲಿ 158 ಎಕರೆ ಜಮೀನಿದೆ. ಆದರೆ ಆ ಜಮೀನುಗಳನ್ನು ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಮಂಜೂರಿ ಮಾಡ್ತಾ ಇದ್ದಾರೆ. ಕಾಲೇಜು ಅವು ಕಟ್ತಾ ಇದ್ದಾರೆ. ಆದರೆ ಅಲ್ಲಿರುವ ಸ್ಥಳೀಯರಿಗೋಸ್ಕರ, ಸ್ಥಳೀಯರ ನಿವಾಸದಗೋಸ್ಕರ, ಸ್ಥಳೀಯರ ಒಂದು ಸಮುದಾಯ ಭವನ ಆಗಲಿ ಯಾವುದಕ್ಕೂ ಅಲ್ಲಿ ಜಮೀನು ಮಂಜೂರು ಮಾಡ್ತಾ ಇಲ್ಲ. ಸೊ ಒಂದು ವೇಳೆ ಈ 58 ಎಕರೆ ಬೇರೆ ಬೇರೆ ಇಲಾಖೆ ಕೊಟ್ಟಾಗ ನಮ್ಮ ಗ್ರಾಮಸ್ಥರು, ನಮ್ಮೂರವರು, ನಮ್ಮ ಹಕ್ಕು ಆ ಜಮೀನು, ಅವರಿಗೆ ಜಮೀನಿಲ್ಲ. ಈಗ ಮನೆ ಇಲ್ಲ. ಒಂದು ಮನೆಗೆ ಒಂದು ರೂಮಲ್ಲಿ 2 ಕುಟುಂಬಗಳಿವೆ ಸರ್. ಭಾಳಷ್ಟು ಅಲ್ಲಿ ವಸತಿ ಅನ್ಯಾಯ ಆಗ್ತಾ ಇದೆ. ವಸತಿ ಇಲ್ಲ, ಜನರಿಗೆ ಮನೆಗಳಿಲ್ಲ. ಸೊ ಅದನ್ನು ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ, ಅಲ್ಲಿನ ಪಂಚಾಯತ್ ಯೋಚನೆ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಬೇರೆ ಬೇರೆ ಇಲಾಖೆ ಕೊಡ್ತಾರೆ. ಅದರಿಂದ ನಮ್ಮ ಉದ್ದೇಶ ಏನು, ನಮ್ಮ ಗ್ರಾಮಸ್ಥರಿಗೆ ನಮ್ಮ ನಿವಾಸನಕ್ಕಾಗಿ, ನಮ್ಮ ಮನೆಗಳಿಗಾಗಿ 25 ಎಕರೆ ಜಮೀನಿನಲ್ಲಿ ನಿಗದಿ ಮಾಡಬೇಕು. ನಿಗದಿ ಮಾಡಿ ತಕ್ಷಣವೇ ಆಲ್ರೆಡಿ ನಾವು ಅರ್ಜಿ ಕೊಟ್ಟಿದ್ದೀವಿ. ಅವರಿಗೆ ಹಕ್ಕುಪತ್ರ ಕೊಡಬೇಕು, ವಿತರಣೆ ಮಾಡಬೇಕು. ಇಲ್ಲ ಅಂದರೆ ಮತ್ತೆ ಮುಂದಿನ ಹೋರಾಟಗಳು ಇರ್ತವೆ. ತಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಗ್ರಾಮಸ್ಥರು ಇವತ್ತು ಅರಿವಾಗಿದೆ. ಏನೋ ನಮ್ಮೂರಿಗೆ ಒಳ್ಳೆ ಶಾಲೆ ಬರಲಿ ಅಂದರು ಅವರು. ಆದರೆ ಈ ಗ್ರಾಮಸ್ಥರ ಹಕ್ಕುಗಳನ್ನು, ಗ್ರಾಮಸ್ಥರ ಭೂಮಿಯನ್ನು, ಗ್ರಾಮಸ್ಥರ ಮನೆಗಳನ್ನು ಕಸ್ಕೊಂಡಾಗ ಅವರಿಗೆ ನೋವಾಗ್ತಾಯಿದೆ. ಹಾಗಾಗಿ ಈಗಾಗಲೇ ನಾವೆಲ್ಲರೂ ಪೇಪರಲ್ಲಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗೆ ಭೇಟಿಯಾಗಿದ್ದೀವಿ, CS ಅವರಿಗೆ ಭೇಟಿಯಾಗಿದ್ದೀವಿ. ನಮ್ಮ ಗ್ರಾಮಸ್ಥರಿಗೆ ಮನೆಗಳಿಗೋಸ್ಕರ 25 ಎಕರೆ ಜಮೀನು ಅಲ್ಲಿ ಕೊಡಲೇಬೇಕು. ಸೊ ಇದು ನಮ್ಮ ಉದ್ದೇಶ. ಹಾಗಾಗಿ ಅತಿ ಶೀಘ್ರವೇ ಕೊಡಬೇಕು. ಸರ್ಕಾರ ಕೊಡ್ತಂತ ನಮ್ಮ ನಂಬಿಕೆ ಇದೆ, ಅಧಿಕಾರಿಗಳು ಕೊಡ್ತಾರೆ ನಂಬಿಕೆ ಇದೆ.
ಯಾಕಂದರೆ ಈಗಾಗಲೇ ನಾವು ಮಾತಾಡಿದ್ದೀವಿ. ಒಂದು ಕೊಡಲಿಲ್ಲ ಅಂದ್ರೆ ಮುಂದಿನ ಹೋರಾಟಗಳು ಉಗ್ರವಾಗಿರ್ತಾವಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಯಾಗರಾಜ್ಗೆ ಹೋಗಿ ಮರಳಿ ಬರುವಾಗ ಅಪಘಾತ ಸಂಭವಿಸಿ ಮೃತಪಟ್ಟವರ ಕುಟುಂಬಕ್ಕೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇಂದು ಭೇಟಿ ನೀಡಿ ಸಾಂತ್ವನ ಹೇಳಿದ್ದರು. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರನ್ನ ಭೇಟಿ ಮಾಡಿ ಧೈರ್ಯ ತುಂಬಿದ ಅವರು ಸಂಪೂರ್ಣವಾಗಿ ಚಿಕಿತ್ಸೆ ವೆಚ್ಚ ಭರಿಸುವುದಾಗಿ ಹೇಳಿದ್ದರು. ಹಾಗೆ ಇಬ್ಬರು ಗಾಯಾಳುಗಳ ಶಸ್ತ್ರಚಿಕಿತ್ಸೆ ನಡೆಸಬೇಕು ಎಂದು ವೈದ್ಯರಿಗೆ ತಿಳಿಸಿದ್ದರು. ನಂತರ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಮೃತರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಒಂದು ವಾರದಲ್ಲಿ ಮೃತರ ಕುಟುಂಬಕ್ಕೆ ಪರಿಹಾರ ನೀಡಲಾಗುವುದು. ಮೃತ ಕುಟುಂಬಸ್ಥರು ಅತ್ಯಂತ ಕಡು ಬಡವರಿದ್ದಾರೆ. ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಸಹಾಯ ಬೇಕಿದ್ದಲ್ಲಿ ಮಾಡಲಾಗುವುದು. ಸರ್ಕಾರ ಅವರ ಜೊತೆ ಇದೆ. ಇನ್ನೊಬ್ಬ ಗಾಯಾಳು ಇನ್ನೂ ಅಲ್ಲೇ ಇದ್ದಾರೆ. ಅವರನ್ನ ಶಿಫ್ಟ್ ಮಾಡುವ ವ್ಯವಸ್ಥೆ ಮಾಡಬೇಕು ಎಂದು ಈಗಾಗಲೇ ಹೇಳಿದ್ದೇನೆ ಎಂದರು. ಫೆಬ್ರವರಿ 21ರಂದು ನಗರದ ಲಾಡ್ಗೇರಿ ನಿವಾಸಿಗಳು ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಳ ಮೇಳಕ್ಕೆ ಹೋಗಿ ಬರುತ್ತಿದ್ದಾಗ ವಾರಣಾಸಿ ಜಿಲ್ಲೆಯ ಮಿರ್ಜಾ ಮುರಾರ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ರೂಪಾಪುರ ಬಳಿ ಇವರು ಸಾಗುತ್ತಿದ್ದ ಕ್ರೂಸರ್ ವಾಹನ ಲಾರಿಗೆ ಡಿಕ್ಕಿ ಹೊಡೆದು ಮೃತಪಟ್ಟಿದ್ದರು. ಈ ಸಂದರ್ಭದಲ್ಲಿ ಬೀದರ್ ತಹಶೀಲ್ದಾರ್ ಡಿಜೆ ಮೆಹತ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಚಪ್ಶೆಟ್ಟಿ, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ, ನಗರಸಭೆ ಸದಸ್ಯ ಹನುಮಂತ್ ಮಲ್ಕಾಪುರೆ, ಸುನಿಲ್ ಬಾವಿಕಟ್ಟಿ, ಮುಖಂಡರಾದ ಧನರಾಜ್ ಹಂಗರ್ಗಿ, ರೇಖಾ ಚಂದ್ರಕಾಂತ್ ಹಳ್ಗೆಟ್ಕರ್, ಶರಣು ಲಾಡ್ಗೇರಿ, ರಮೇಶ್ ಜಮದಾಪುರ್, ಜಗದೀಶ್ ಬಾವಿಕಟ್ಟಿ, ವಿಜಯ್ ಕುಮಾರ್ ಭಂಡೆ ಸೇರಿದಂತೆ ಇತರರು ಇದ್ದರು. ಪತ್ರಿಕಾ ರಂಗಕ್ಕೆ ನೀಡಿದ ಗಣನೀಯ ಕೊಡುಗೆಗಾಗಿ ಅವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಬೆಂಗಳೂರಿನ ಕೆಎಂಡಿಸಿ ಸಭಾಂಗಣದಲ್ಲಿ ಗುರುವಾರ ಫೆಬ್ರವರಿ 27ರಂದು ನಡೆಯಲಿರುವ ಸಮಾರಂಭದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹ್ಮದ್ ಖಾನ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 4 ದಶಕಗಳಿಂದ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಾಜಿ ಅಲಿಯುದ್ದೀನ್ ಅವರು ಜಿಲ್ಲೆಯ ಹಿರಿಯ ಪತ್ರಕರ್ತರಲ್ಲಿ ಒಬ್ಬರಾಗಿದ್ದಾರೆ. ಅಲಿಬಾಬಾ ಎಂದೇ ಚಿರಪರಿಚಿತರಾಗಿದ್ದಾರೆ. ಸರಳತೆ, ನೇರ ನಡೆನುಡಿಗೆ ಹೆಸರಾಗಿದ್ದಾರೆ. ತಮ್ಮ ಹರಿತವಾದ ಲೇಖನ ಮೂಲಕ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿಕೊಟ್ಟಿದ್ದಾರೆ. ಶೋಷಿತರು, ನಿರ್ಗತಿಕರು, ಅಸಹಾಯಕರ ಪರ ಗಟ್ಟಿ ಧ್ವನಿಯಾಗಿದ್ದಾರೆ. ಯುವ ಪತ್ರಕರ್ತರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮದೇ ಆದ ಮಹತ್ವದ ಕೊಡುಗೆ ನೀಡಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ ಪ್ರಶಸ್ತಿ, ಬೀದರ್ ಜಿಲ್ಲಾ ಆಡಳಿತ, ವಿವಿಧ ಸಂಘ ಸಂಸ್ಥೆಗಳ ಹಲವು ಪ್ರಶಸ್ತಿ ಸನ್ಮಾನಗಳಿಗೆ ಭಾಜನರಾಗಿದ್ದಾರೆ. ಬೀದರ್ ಉತ್ಸವದಲ್ಲಿ ಎಲ್ಲರ ಮೆಚ್ಚುಗೆ ಗಳಿಸಿದ ಪ್ರಖ್ಯಾತ ಪತ್ರಿಕಾ ಛಾಯಾಗ್ರಾಹಕ ಗುಲಾಮ್ ಮುಂತಾಕ ಅವರ ಅಪರೂಪದ ಛಾಯಾಚಿತ್ರಗಳ ಪ್ರದರ್ಶನ ಏರ್ಪಡಿಸಿದ ಹಿರಿಮೆಯು ಇವರದ್ದಾಗಿದೆ. ಕಾಜಿ ಅಲಿಯುದ್ದೀನ್ ಬೀದರ್ ಕಿ ಆವಾಜ್ ಹಿಂದಿ ದಿನಪತ್ರಿಕೆ ಹಾಗೂ ಸುರ್ಖಿ ಜಮೀನಾ ಉರ್ದು ದಿನಪತ್ರಿಕೆಯ ಉಪಸಂಪಾದಕರಾಗಿದ್ದಾರೆ. ಕಾಜಿ ಅಲಿಯುದ್ದೀನ್ ಅವರಿಗೆ ಕರ್ನಾಟಕ ಉರ್ದು ಅಕಾಡೆಮಿಯ ಪ್ರಶಸ್ತಿ ದೊರೆತಿದ್ದಕ್ಕೆ ಜಿಲ್ಲೆಯ ಅನೇಕ ಪತ್ರಕರ್ತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬೀದರ್ ನಗರಸಭೆ ವ್ಯಾಪ್ತಿಯಲ್ಲಿರುವ ನೌಬಾ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಉತ್ತಮ ಚಿಕಿತ್ಸೆ ನೀಡಲು ಎಸ್.ವಿ. ಪಾಟೀಲ್ ಡೆಂಟಲ್ ಹಾಸ್ಪಿಟಲ್ ಎದುರುಗಡೆ ನೌಬಾದ್ನಲ್ಲಿ ನೂತನವಾಗಿ ನಿರ್ಮಿಸಿದ ಆಕ್ಸಿಲೈಫ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಜನವರಿ 2ರಂದು ಉದ್ಘಾಟನೆಗೊಂಡಿದ್ದು, ಸಾರ್ವಜನಿಕರೆಲ್ಲರೂ ಆರೋಗ್ಯ ರಕ್ಷಣೆಗಾಗಿ ಮತ್ತು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿ ಶನಿವಾರ ಮತ್ತು ರವಿವಾರ ಆಸ್ಪತ್ರೆಯಲ್ಲಿ ಬಿಪಿ, ಶುಗರ್, ವಿವಿಧ ರೀತಿಯ ರಕ್ತದ ಪರೀಕ್ಷೆ, ಸ್ಕ್ಯಾನಿಂಗ್ ಸೇರಿದಂತೆ ಆಸ್ಪತ್ರೆಯಲ್ಲಿರುವ ಸೇವೆಗಳನ್ನು ಉಚಿತವಾಗಿ ನೀಡಲಾಗುವುದು ಎಂದು ಶಿವಲಿಂಗ ವಿದ್ಯಾವರ್ಧಕ ಎಜುಕೇಷನ್ ಟ್ರಸ್ಟ್ನ ಪ್ರಮುಖ ಮತ್ತು ಆಸ್ಪತ್ರೆಯ ಅಧ್ಯಕ್ಷರಾದ ಶೈಕ್ಷಣಿಕ ಸೇವಕ ಸಮಾಜ ಸೇವಕರಾದ ಚಂದ್ರಕಾಂತ್ ಗದ್ಗಿ ಅವರು ತಿಳಿಸಿದ್ದಾರೆ. ಬೀದರಿನ ಗ್ರಾಮೀಣ ಮತ್ತು ನಗರದ ಬಡ ದೀನ ದಲಿತರ ಮಾಧ್ಯಮ ವರ್ಗದ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಆಕ್ಸಿಲೈಫ್ ಆಸ್ಪತ್ರೆ ತೆರೆಯಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಚಂದ್ರಕಾಂತ್ ಗದ್ಗಿ ಬೀದರ್ ಜಿಲ್ಲೆಯ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಎಲ್ಲ ರೀತಿಯ ಮಲ್ಟಿಸ್ಪೆಷಾಲಿಟಿ ಸೌಲಭ್ಯಗಳು ಲಭ್ಯ ಇವೆ. ಆಂಬ್ಯುಲೆನ್ಸ್ ವ್ಯವಸ್ಥೆ, ತುರ್ತು ಚಿಕಿತ್ಸಾ ಘಟಕ ಇದೆ. 50 ಹಾಸಿಗೆಯ ಈ ಆಸ್ಪತ್ರೆಯಲ್ಲಿ ಸುಮಾರು 18ರಿಂದ 25 ಜನ ವೈದ್ಯರು, ಜಿಎನ್ಎಂ, ಲ್ಯಾಬ್ ಇತರೆ ಸಿಬ್ಬಂದಿಗಳು, ನರ್ಸಿಂಗ್ ವಿದ್ಯಾರ್ಥಿಗಳು 24x7 ಸೇವೆಯಲ್ಲಿದ್ದಾರೆ ಎಂದು ವಿವರಿಸಿದ್ದಾರೆ. ಶ್ರೀ ಶಿವಲಿಂಗ ವಿದ್ಯಾವರ್ಧಕ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಪ್ರಾರಂಭಿಸಿರುವ ಆಕ್ಸಿಲೈಫ್ ಆಸ್ಪತ್ರೆಯಿಂದ ಗ್ರಾಮೀಣ ಭಾಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಏರ್ಪಡಿಸಲಾಗುವುದು. 1993ರಲ್ಲಿ ಸ್ಥಾಪನೆಗೊಂಡ ಸಂಸ್ಥೆಯ ಅಡಿಯಲ್ಲಿ ನರ್ಸಿಂಗ್ ಕಾಲೇಜು, ಕಾನೂನು, ಎಂಜಿ ಕಾಲೇಜು, ಎಂಎಸ್ಸಿ, ಡಿ ಫಾರ್ಮಸಿ ಮತ್ತು ಬಿ ಫಾರ್ಮಸಿ ಸೇರಿದಂತೆ ವಿವಿಧ ಕೋರ್ಸುಗಳ ತರಗತಿಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದರು.
ಬೀದರ್ ಜನತೆ, ಹಿಂದುಳಿದ ಬೀದರ್ ಜನತೆಯ ಸೇವೆಗೋಸ್ಕರ ನಮ್ಮ ಸಂಸ್ಥೆ ಮುಂದೆ ಬಂದಿದೆ. ಸುಮಾರು 30 ವರ್ಷದಿಂದ ಬೀದರ್ನಲ್ಲಿ ವಸಂತ ನರ್ಸಿಂಗ್ ಕಾಲೇಜ್, MG ಲಾ ಕಾಲೇಜ್ ಮತ್ತು ನರ್ಸಿಂಗ್ನ ಹಲವಾರು BSc, MSc ಮತ್ತು ಫಾರ್ಮಸಿ ಎಲ್ಲ ಕೋರ್ಸ್ಗಳೊಂದಿಗೆ ನಮ್ಮ ಸಂಸ್ಥೆ ಕಟಿಬದ್ಧವಾಗಿದೆ. ಬೀದರ್ನ ಹಿಂದುಳಿದ ಜನತೆ, ಹಿಂದುಳಿದ ಮಹಿಳಾ ಇರ್ಬೋದು ಮತ್ತು ಬೇರೆ ಬೇರೆ ಹಳ್ಳಿಯಲ್ಲಿ ಈ ಒಂದು ಸೇವೆ ಕೈಗೊಳ್ಳಬೇಕು ಅಂಥೇಳಿ ದೃಢ ನಿರ್ಧಾರ ಮಾಡಿ ನಾವು 30 ವರ್ಷದಿಂದ ಏನು ಸೇವೆ ಮಾಡ್ತಾ ಬಂದ್ವಿ. ಇದನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು. ಮಗಳು ಮತ್ತು ಹಳೆಯ ಇಬ್ಬರು ರೇಡಿಯಾಲಜಿ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಅವರ ಸೇವೆ ಕೂಡ ಇದು ಉಪಯೋಗ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ಪ್ರಚಾರ ಮಾಡಬೇಕು. ಯಾಕಂದರೆ ಆಕರ್ಷಣೆ ಆಗಬೇಕು, ಬೀದರ್ ಜನತೆಗೆ ಗೊತ್ತಾಗಬೇಕು, ಪ್ರತಿಯೊಬ್ಬ ಬಡವರಿಗೆ ಗೊತ್ತಾಗಬೇಕು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.